ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿದೆಯಾ? ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ ಇಲ್ಲಿದೆ. 2025-26ನೇ ಸಾಲಿನ ಬಹುನಿರೀಕ್ಷಿತ ರೈಲ್ವೆ ಗ್ರೂಪ್ ಡಿ, ಈಗ ಇದನ್ನು ಲೆವೆಲ್ 1 ಪೋಸ್ಟ್ ಅಂತ ಕರೀತಾರೆ. ಇದರ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ. ಕೇಂದ್ರ ರೈಲ್ವೆ ನೇಮಕಾತಿ ಮಂಡಳಿ RRB ಅಧಿಕೃತವಾಗಿ CEN 09/2025ರ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಬರೋಬ್ಬರಿ 21,997 ಹುದ್ದೆಗೆ ಅರ್ಜಿ ಕರೆಯಲಾಗಿದೆ. ವಿಶೇಷ ಅಂದರೆ ಕೇವಲ 10ನೇ ತರಗತಿ ಅಥವಾ ITI ಮುಗಿಸಿದ ಅಭ್ಯರ್ಥಿಗಳಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಇಂದಿನ ವಿಡಿಯೋದಲ್ಲಿ ಯಾರೆಲ್ಲ ಅರ್ಜಿ ಹಾಕಬಹುದು, ವಯೋಮಿತಿ ಎಷ್ಟಿರಬೇಕು, ಪರೀಕ್ಷೆ ಕನ್ನಡದಲ್ಲಿ ಇರುತ್ತಾ, ಸಿಲೆಬಸ್ ಏನು ಮತ್ತು ಫೋಟೋ ಅಪ್ಲೋಡ್ ಮಾಡೋದು ಹೊಸ ನಿಯಮಗಳೇನು, ಹೀಗೆ ಪ್ರತಿಯೊಂದನ್ನು ಪಿನ್ ಟು ಪಿನ್ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಹುದ್ದೆಗಳ ಸಂಖ್ಯೆ ಮತ್ತು ಸಂಬಳದ ಬಗ್ಗೆ ನೋಡೋಣ. ಸ್ನೇಹಿತರೆ, ಒಟ್ಟು ಹುದ್ದೆಗಳ ಸಂಖ್ಯೆ 21,997. ಇದನ್ನು ರೈಲ್ವೆ ಇಲಾಖೆಯ ಬೇರೆ ಬೇರೆ ಝೋನ್ಗಳಿಗೆ ಹಂಚಿಕೆ ಮಾಡಲಾಗಿದೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸೌತ್ ವೆಸ್ಟರ್ನ್ ರೈಲ್ವೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಯ ಹೆಸರು ವೇರಿಯಸ್ ಪೋಸ್ಟ್ಸ್ ಇನ್ ಲೆವೆಲ್ 1, ಅಂದರೆ ಇದು 7ನೇ ವೇತನ ಆಯೋಗದ ಅಡಿಯಲ್ಲಿ ಬರುತ್ತೆ. ತುಂಬ ಜನರಿಗೆ ಸಂಬಳದ ಬಗ್ಗೆ ಡೌಟ್ ಇರುತ್ತೆ. ಇಲ್ಲಿ ನೋಡಿ, ಬೇಸಿಕ್ ಪೇ ಇರೋದು 18,000 ರೂಪಾಯಿ. ಆದರೆ ನಿಮ್ಮ ಕೈಗೆ ಸಿಗೋದು ಬರೀ 18,000 ಅಲ್ಲ, ಇದರ ಜೊತೆಗೆ ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಇತರ ರೈಲ್ವೆ ಸೌಲಭ್ಯಗಳು ಸೇರಿ ಕೆಲಸಕ್ಕೆ ಸೇರಿದ ಮೊದಲ ತಿಂಗಳೇ ನಿಮ್ಮ ಕೈಗೆ ಅಂದಾಜು 25,000-30,000 ರೂಪಾಯಿವರೆಗೆ ಸಂಬಳ ಸಿಗುವ ಸಾಧ್ಯತೆ ಇದೆ. ಇದು ಸರ್ಕಾರಿ ಕೆಲಸ ಆಗಿರೋದ್ರಿಂದ ಜಾಬ್ ಸೆಕ್ಯೂರಿಟಿ ಜೊತೆಗೆ ರೈಲ್ವೆ ಪಾಸ್ ಕೂಡ ನಿಮಗೆ ಸಿಗುತ್ತೆ. ಈಗ ಅತಿ ಮುಖ್ಯವಾಗಿ ವಿದ್ಯಾರ್ಹತೆ ಯಾರು ಅಪ್ಲೈ ಮಾಡಬಹುದು? ಸ್ನೇಹಿತರೆ, ಈ ನೋಟಿಫಿಕೇಷನ್ ಪ್ರಕಾರ ಅಭ್ಯರ್ಥಿಯು ಈ ಕೆಳಗಿನ 3ರಲ್ಲಿ ಯಾವುದಾದರೂ ಒಂದನ್ನು ಹೊಂದಿರಲೇಬೇಕು. ಒಂದನೆಯದಾಗಿ, ನೀವು SSLC ಅಥವಾ 10ನೇ ತರಗತಿಯನ್ನು ಪಾಸ್ ಆಗಿರಬೇಕು, ಅಥವಾ ನೀವು ಮಾನ್ಯತೆ ಪಡೆದ ಸಂಸ್ಥೆಯಿಂದ ITI, NCVT ಅಥವಾ SCVT ಮುಗಿಸಿರಬೇಕು, ಅಥವಾ ರೈಲ್ವೆ ಇಲಾಖೆಯಲ್ಲಿ ಅಪ್ರೆಂಟಿಸ್ NAC ತರಬೇತಿ ಮುಗಿಸಿ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಇಲ್ಲಿ ಒಂದು ವಿಷಯ ಗಮನಿಸಿ, ಯಾರ ರಿಸಲ್ಟ್ ಇನ್ನೂ ಬಂದಿಲ್ಲವೋ, ವೇಟಿಂಗ್ ಫಾರ್ ರಿಸಲ್ಟ್ಸ್, ಅವರು ಅರ್ಜಿ ಹಾಕೋಕ್ಕೆ ಬರೋಲ್ಲ. ಅರ್ಜಿಯ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಕೈಯಲ್ಲಿ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಡಿಪ್ಲೊಮಾ ಅಥವಾ ಎಂಜಿನಿಯರಿಂಗ್ ಮಾಡಿದವರು ಈ ಹುದ್ದೆಗೆ ನೇರವಾಗಿ ಅರ್ಹರಲ್ಲ. ಆದರೆ ನೀವು 10ನೇ ತರಗತಿ ಮೇಲೆ ITI ಮಾಡಿದ್ದರೆ ಅಥವಾ 10ನೇ ತರಗತಿ ಮುಗಿಸಿದ್ದರೆ ಅರ್ಜಿಯನ್ನು ಹಾಕಬಹುದು. ಇನ್ನು ಮುಂದಿನದು ವಯೋಮಿತಿ. ನಿಮ್ಮ ವಯಸ್ಸನ್ನು 2026ರ ಜನವರಿ 1ಕ್ಕೆ ಲೆಕ್ಕ ಹಾಕ್ತಾರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ, ಅನ್ರಿಸರ್ವ್ಡ್ ಮತ್ತು EWS ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 33 ವರ್ಷದ ಒಳಗೆ ಇರಬೇಕು. ನೀವು OBC ನಾನ್ ಕ್ರೀಮಿ ಲೇಯರ್ ವರ್ಗದವರಾಗಿದ್ದರೆ ನಿಮಗೆ 3 ವರ್ಷದ ಸಡಿಲಿಕೆ ಇರುತ್ತೆ, ಅಂದರೆ ನೀವು 36 ವರ್ಷದವರೆಗೂ ಅರ್ಜಿಯನ್ನು ಹಾಕಬಹುದು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬರೋಬ್ಬರಿ 5 ವರ್ಷಗಳ ಸಡಿಲಿಕೆ ಇರುತ್ತೆ, ಅಂದರೆ ಇವರು 38 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತು ಕೆಟಗರಿ ಆಧಾರದ ಮೇಲೆ ಅವರಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಆಯ್ಕೆ ಪ್ರಕ್ರಿಯೆಯು ಹೇಗಿರುತ್ತೆ ಅಂತ ಈಗ ನೋಡೋಣ. ರೈಲ್ವೆ ಗ್ರೂಪ್ ಡಿ ನೇಮಕಾತಿಯಲ್ಲಿ ಮುಖ್ಯವಾಗಿ 4 ಹಂತಗಳಿವೆ. ಮೊದಲನೆಯದು CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದು ಆನ್ಲೈನ್ ಪರೀಕ್ಷೆ. ಇಲ್ಲಿ ನೀವು ಪಾಸ್ ಆದರೆ ಸಾಕು, ಮುಂದಿನ ಹಂತಕ್ಕೆ ಹೋಗ್ತೀರಾ. ಎರಡನೆಯ ಹಂತ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, PET, ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಓಡುವುದು ಮತ್ತು ಭಾರ ಎತ್ತುವುದು ಇರುತ್ತೆ. ಮೂರನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಷನ್. ಇಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಮತ್ತು ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್. ರೈಲ್ವೆ ಕೆಲಸಕ್ಕೆ ಬೇಕಾದ ದೈಹಿಕ ಮತ್ತು ಕಣ್ಣಿನ ದೃಷ್ಟಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಇಂಟರ್ವ್ಯೂ ಇರೋದಿಲ್ಲ. ನೀವು ಬರೆಯೋ ಪರೀಕ್ಷೆಯ ಮಾರ್ಕ್ಸ್ ಮೇಲೆ ನಿಮ್ಮ ಆಯ್ಕೆ ನಿರ್ಧಾರ ಆಗುತ್ತೆ. ಈಗ ಎಕ್ಸಾಮ್ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಒಟ್ಟು 100 ಪ್ರಶ್ನೆಗಳು ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ. ಇದಕ್ಕೆ ನಿಮಗೆ ಸಿಗುವ ಸಮಯ 90 ನಿಮಿಷಗಳು, ಅಂದರೆ 1.5 ಗಂಟೆ. ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ಪರೀಕ್ಷೆಯನ್ನು ನೀವು ಕನ್ನಡದಲ್ಲಿಯೂ ಸಹ ಬರೀಬಹುದು. ಇಂಗ್ಲೀಷ್, ಹಿಂದಿ ಜೊತೆಗೆ ಕನ್ನಡ ಭಾಷೆಯ ಆಯ್ಕೆ ಕೂಡ ಇರುತ್ತೆ. ವಿಷಯಗಳನ್ನು ನೋಡೋದಾದರೆ, ಜನರಲ್ ಸೈನ್ಸ್ ವಿಜ್ಞಾನಕ್ಕೆ 25 ಅಂಕಗಳು, ಮ್ಯಾಥಮೆಟಿಕ್ಸ್ ಗಣಿತಕ್ಕೆ 25 ಅಂಕಗಳು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 30 ಅಂಕಗಳು, ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಿಗೆ 20 ಅಂಕಗಳು. ಗಮನಿಸಿ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ 3 ತಪ್ಪು ಉತ್ತರಗಳಿಗೆ ನಿಮ್ಮ 1 ಅಂಕ ಕಟ್ ಆಗುತ್ತೆ. ಸೊ ಗೊತ್ತಿರೋ ಉತ್ತರವನ್ನು ಮಾತ್ರ ಟಿಕ್ ಮಾಡಿ.
ಈಗ ಸಿಲೆಬಸ್ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಹೈಸ್ಕೂಲ್ ಹಂತದ ಅಂದರೆ 10ನೇ ತರಗತಿಯವರೆಗಿನ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಓದ್ಕೊಂಡ್ರೆ ಸಾಕು. CBSE ಸಿಲೆಬಸ್ ಪುಸ್ತಕಗಳನ್ನು ರೆಫರ್ ಮಾಡಿ. ಗಣಿತದಲ್ಲಿ ಅಂದರೆ ಮ್ಯಾಥ್ಸ್ನಲ್ಲಿ ಬೋರ್ಡ್ ಮಾಸ್, ಸರಾಸರಿ, ಶೇಕಡಾವಾರು, ಲಾಭ ನಷ್ಟ, ಸಮಯ ಮತ್ತು ಕೆಲಸ, ಬಡ್ಡಿ ಲೆಕ್ಕಗಳು ಮತ್ತು ಟ್ರಿಗ್ನೋಮೆಟ್ರಿ ಬಗ್ಗೆ ಪ್ರಶ್ನೆಗಳಿರುತ್ತೆ. ಇನ್ನು ರೀಸನಿಂಗ್ನಲ್ಲಿ ಇದು ಸ್ಕೋರಿಂಗ್ ಸಬ್ಜೆಕ್ಟ್. ಕೋಡಿಂಗ್, ಡಿಕೋಡಿಂಗ್, ದಿಕ್ಕುಗಳು, ಸಂಬಂಧಗಳು, ವೆನ್ ಡೈಗ್ರಾಮ್ ಮತ್ತು ಸರಣಿ ಪೂರ್ಣಗೊಳಿಸುವುದರ ಮೇಲೆ ಹೆಚ್ಚು ಗಮನ ಕೊಡಿ. ಕರೆಂಟ್ ಅಫೇರ್ಸ್ನಲ್ಲಿ ಕಳೆದ 1 ವರ್ಷದ ಕ್ರೀಡೆ, ಪ್ರಶಸ್ತಿಗಳು ಮತ್ತು ವಿಜ್ಞಾನ ತಂತ್ರಜ್ಞಾನದ ಸುದ್ದಿಗಳನ್ನು ನೋಡ್ಕೊಳ್ಳಿ. ರಿಟರ್ನ್ ಎಕ್ಸಾಮ್ ಪಾಸ್ ಆದಮೇಲೆ ಬರೋದು PET ಅಥವಾ ದೈಹಿಕ ಪರೀಕ್ಷೆ. ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಇರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು 35 kg ತೂಕದ ಮರಳಿನ ಚೀಲವನ್ನು ಎತ್ತಿಕೊಂಡು ಕೆಳಗೆ ಇಳಿಸದೆ 2 ನಿಮಿಷದಲ್ಲಿ 100 ಮೀಟರ್ ನಡೆಯಬೇಕು. ಅದಾದ ಮೇಲೆ 1000 ಮೀಟರ್ ಅಂದರೆ 1 ಕಿಲೋಮೀಟರ್ ಓಟವನ್ನು 4 ನಿಮಿಷ 15 ಸೆಕೆಂಡ್ನಲ್ಲಿ ಮುಗಿಸಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳು 20 kg ತೂಕವನ್ನು ಎತ್ತಿಕೊಂಡು 2 ನಿಮಿಷದಲ್ಲಿ 100 ಮೀಟರನ್ನು ನಡೆಯಬೇಕು ಮತ್ತು 1000 ಮೀಟರ್ ಓಟವನ್ನು 5 ನಿಮಿಷ 40 ಸೆಕೆಂಡ್ನಲ್ಲಿ ಮುಗಿಸಬೇಕು. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಯಾರು ರೈಲ್ವೆ ಅಪ್ರೆಂಟಿಸ್ CCAA ಮುಗಿಸಿದ್ದಾರೋ ಮತ್ತು ಯಾರ ಅಂಗವಿಕಲ ಅಭ್ಯರ್ಥಿಗಳಿದ್ದಾರೋ ಅವರಿಗೆ ದೈಹಿಕ ಪರೀಕ್ಷೆಯಿಂದ ವಿನಾಯಿತಿ ನೀಡಿದೆ. ಅವರು ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬಹುದು. ಅರ್ಜಿ ಶುಲ್ಕ ಎಷ್ಟಿದೆ ಅಂತ ಈಗ ನೋಡೋಣ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ ಮತ್ತು EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಇದರಲ್ಲಿ ನೀವು CBT ಪರೀಕ್ಷೆಗೆ ಹಾಜರಾದರೆ ರೈಲ್ವೆ ಇಲಾಖೆಯು 400 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವಾಪಸ್ ಹಾಕುತ್ತೆ. ಇನ್ನು SC ST ಅಭ್ಯರ್ಥಿಗಳು ಹಾಗೂ ಮಹಿಳೆಯರು, ತೃತೀಯ ಲಿಂಗಿಗಳು ಮತ್ತು ಮಾಜಿ ಸೈನಿಕರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ 250 ರೂಪಾಯಿಗಳ ಶುಲ್ಕ ಇರುತ್ತೆ. ನೀವು ಪರೀಕ್ಷೆ ಬರೆದ್ರೆ ಪೂರ್ತಿಯಾಗಿ 250 ರೂಪಾಯಿಗಳು ನಿಮಗೆ ವಾಪಸ್ ರಿಫಂಡ್ ಆಗುತ್ತೆ. ರಿಫಂಡ್ ಆಗಬೇಕು ಅಂದರೆ ನೀವು ಅರ್ಜಿ ಹಾಕುವಾಗ ನಿಮ್ಮದೇ ಆದ ಬ್ಯಾಂಕ್ ಖಾತೆ ವಿವರ ಕೊಡಬೇಕು ಮತ್ತು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅರ್ಜಿ ಸಲ್ಲಿಸುವಾಗ ಹುಷಾರಾಗಿರಿ. ಈ ಬಾರಿ ರೈಲ್ವೆ ಇಲಾಖೆಯು ಕೆಲವು ಬದಲಾವಣೆಗಳನ್ನು ಮಾಡಿದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಅಧಿಕೃತ RRB ವೆಬ್ಸೈಟ್ಗಳಲ್ಲಿ ಮಾತ್ರ ಸಲ್ಲಿಸಬೇಕು. ಮುಖ್ಯವಾದ ಬದಲಾವಣೆ ಅಂದರೆ ಲೈವ್ ಫೋಟೋ. ಈ ಬಾರಿ ನೀವು ನಿಮ್ಮ ಹಳೆಯ ಪಾಸ್ಪೋರ್ಟ್ ಫೋಟೋವನ್ನು ಅಪ್ಲೋಡ್ ಮಾಡೋ ಹಾಗಿಲ್ಲ. ಅರ್ಜಿ ಹಾಕುವಾಗ ವೆಬ್ ಕ್ಯಾಮ್ ಅಥವಾ ಮೊಬೈಲ್ ಕ್ಯಾಮ್ರಾ ಆನ್ ಆಗುತ್ತೆ. ಆಗ ನೀವು ಲೈವ್ ಆಗಿ ಫೋಟೋ ತೆಗೆಯಬೇಕು. ಫೋಟೋ ಹಿಡಿಯುವಾಗ ನಿಮ್ಮ ಮುಖ ನೇರವಾಗಿರಲಿ. ಯಾವುದೇ ಮಾಸ್ಕ್, ಕನ್ನಡಕ ಅಥವಾ ಟೋಪಿ ಧರಿಸಬೇಡಿ ಮತ್ತು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಪ್ಲೇನ್ ಆಗಿರಲಿ. ಆದರೆ ಸಹಿ ಹಾಕುವಾಗ ಬಿಳಿ ಹಾಳೆ ಮೇಲೆ ಕಪ್ಪು ಅಥವಾ ನೀಲಿ ಪೆನ್ನಲ್ಲಿ ಸಹಿ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಜೊತೆಗೆ OBC ಮತ್ತು SC ST ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಳ್ಳಿ. ಫ್ರೀ ಟ್ರಾವೆಲ್ಸ್ ಪಾಸ್ ಬೇಕು ಅನ್ನೋರು ಜಾತಿ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿದೆ. ಈ ನೋಟಿಫಿಕೇಷನ್ ದಿನಾಂಕಗಳ ಬಗ್ಗೆ ಗಮನ ಇರಲಿ. ಅಧಿಸೂಚನೆ ಬಂದಿದ್ದು ಡಿಸೆಂಬರ್ 2025ರಲ್ಲಿ. ಆದರೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ 31ನೇ ಜನವರಿ 2026 ಅಂದರೆ ಇವತ್ತಿನಿಂದಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2ನೇ ಮಾರ್ಚ್ 2026 ರಾತ್ರಿ 11:59ರವರೆಗೆ. ಆನ್ಲೈನ್ ಶುಲ್ಕ ಪಾವತಿಸಲು ಲಾಸ್ಟ್ ಡೇಟ್ 4ನೇ ಮಾರ್ಚ್ 2026. ಒಂದು ವೇಳೆ ಅರ್ಜಿ ಹಾಕುವಾಗ ಏನಾದರೂ ತಪ್ಪಾಗಿದ್ದರೆ ತಿದ್ದುಪಡಿ ಮಾಡಲು ಕರೆಕ್ಷನ್ ವಿಂಡೋ ಅಥವಾ ಮಾಡಿಫಿಕೇಷನ್ ವಿಂಡೋ ಅನ್ನು 5ನೇ ಮಾರ್ಚ್ 2026ರಿಂದ 14ನೇ ಮಾರ್ಚ್ 2026ರವರೆಗೆ ಕಾಲಾವಕಾಶ ನೀಡಿರುತ್ತಾರೆ. ಇದಕ್ಕೆ ನೀವು 250 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಆದ್ದರಿಂದ ಮೊದಲೇ ಅರ್ಜಿ ಹಾಕುವಾಗ ಸರಿಯಾದ ಮಾಹಿತಿಗಳನ್ನು ತುಂಬಿ. ಸೊ ಫ್ರೆಂಡ್ಸ್, ಇದಿಷ್ಟು ರೈಲ್ವೆ ಗ್ರೂಪ್ ಡಿ 2025ರ ನೇಮಕಾತಿಯ ಸಂಪೂರ್ಣ ಮಾಹಿತಿ. ನೀವು ಅರ್ಜಿ ಸಲ್ಲಿಸಲು RRBಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಯಾವುದೇ ಫೇಕ್ ವೆಬ್ಸೈಟ್ ನಂಬಿ ಮೋಸ ಹೋಗಬೇಡಿ. ಈ ಹುದ್ದೆ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಉತ್ತರಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಕರಿಯರ್ ಪಲ್ಸನ್ನು ಸಬ್ಸ್ಕ್ರೈಬ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.